ದೇವತಾ ವಚನಾದಾಪೋ ವದಂತೀತ್ಯಾದಿಕಂ ವಚಃ ನ ಅಯುಕ್ತವಾದಿ ಅಂತನ್ನೋದನ್ನು ಈಗ ನಾವು ನೋಡಬೇಕು. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ ಇದು 11ನೇ ಗದ್ಯ ಭಾಗ. ನನ್ವಥಾಪಿ ಅಥೋನಂತ ಗುಣ ಇತ್ಯುಕ್ತಂ. ವೇದಗಳಿಗೆ ನೀವು ಸ್ವತಃ ಪ್ರಾಮಾಣ್ಯ ಇದೆ ಅಂತ ಸಮರ್ಥನೆ ಮಾಡಿದಿರಿ, ಮತ್ತೆ ಅವು ವಿಪರೀತ ಬೋಧಕ ಅಲ್ಲ ಅಂತ ಕೂಡ ಸಮರ್ಥನೆ ಮಾಡಿದ್ರಿ. ಎಲ್ಲ ಸರಿಯಾಯಿತು. ಆದರೆ ಆ ವೇದಗಳಿಂದ ಪ್ರತಿಪಾದ್ಯವಾದ ವಿಷಯದಲ್ಲಿ ಒಂದಿಷ್ಟು ಅನೌಚಿತ್ಯ ನಮಗೆ ಕಾಣಿಸ್ತಾ ಇದೆ ಅಂತಾರೀಗ. ಅನೌಚಿತ್ಯ ಕಾಣಿಸ್ತದೆ, ಅಪ್ರಾಮಾಣ್ಯ ಕಾಣಿಸ್ತದೆ ವೇದಗಳ ವಿಷಯದಲ್ಲಿ. ಕೆಲವು ಕಡೆ ಹಾಗೆ ಕಾಣಿಸ್ತಿರೋದ್ರಿಂದ ಇಡೀ ವೇದವು ಕೂಡ ಯಥಾರ್ಥ ಬೋಧಕ ಅಂತ ನಮಗೆ ಸಂಶಯ ಬರ್ತಾ ಇದೆ. ಅದೇನು ವಿಷಯ ಅಂದ್ರೆ, ಆಪೋ ಬ್ರುವನ್ ಅಂತ ವೇದವಾಕ್ಯ ಇದೆ. ಆಪಹ ಬ್ರುವನ್, ನೀರು ಮಾತಾಡಿತು ಅಂತಿದೆ. ಮತ್ತೆ ಮೃದ ಬ್ರವೀತ್, ಮಣ್ಣು ಮಾತಾಡಿತು ಅಂತಿದೆ. ಹಾಗೆ ತಾ ಆಪಹ ಈಕ್ಷಂತ ಅಂತಿದೆ, ಆ ನೀರುಗಳು ನೋಡಿದವು ಅಂತ. ಈಗೆಲ್ಲ ವೇದವಾಕ್ಯಗಳು ಅನೇಕ ಥರದ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಇವೆ. ಅಲ್ಲಿ ಅಬಾಧಿಕವು ನೀರು ಮೊದಲಾದದ್ದು ಅಬಾಧಿಕಂ ಅಂತ ಪಕ್ಷ. ನ ವಕ್ತೃ ಅಂತ ಸಾಧ್ಯ, ಅದು ವಕ್ತೃ ಅಲ್ಲ, ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಡತ್ವಾತ್ ಅಂತ ಹೇತು, ಜಡ ಆಗಿರೋದ್ರಿಂದ ಅಂತ ಕಾರಣ. ಯಾಕಂದ್ರೆ ಘಟ ಪಟ ಮೊದಲಾದದ್ದು ಜಡ ಆಗಿದೆ. ಆದ್ರಿಂದ ಅವು ಹೇಗೆ ವಕ್ತೃಗಳಲ್ಲವೋ ಹಾಗೆ ಇದು ಕೂಡ ವಕ್ತೃ ಅಲ್ಲ ಅಂತ. ಇತ್ಯಾದಿ ಯುಕ್ತಿ ವಿರುದ್ಧತ್ವೇನ, ಹೀಗೊಂದು ಯುಕ್ತಿ ಅನುಮಾನ ನಮ್ಗೆ ಕಾಣಿಸ್ತದೆ. ಆದ್ರಿಂದ ಈ ಆಪೋಪ್ರುವನ್ ಮೃತ ಬ್ರವೀತ್ ಮೊದಲಾದ ಕೆಲವು ವೇದ ವಾಕ್ಯಗಳು ಅಪ್ರಮಾಣ ಅಂತ ಗೊತ್ತಾಯ್ತು. ಈಗ ಅವು ಒಂದು ಅಪ್ರಮಾಣ ಆದ್ರೆ ಉಳಿದದ್ದು ಕೂಡ ಅಪ್ರಮಾಣ ಅಂತ ಆಯ್ತು. ವೇದಗಳಿಗೆ ಬರೆದಿರುವುದು ಯಾವನೋ ಒಬ್ಬ ಅಪ್ರಾಮಾಣಿಕನಾದ ವ್ಯಕ್ತಿ ಬರೆದದ್ದು ಅಂತ ಆಯ್ತದ. ಹಾಗಾಗಿದ್ರಿಂದ ತತ್ಸಾಮಾನ್ಯಾತ್ ಇತರೇಶು, ಒಂದು ವೇದವಾಕ್ಯ ಅಪ್ರಮಾಣ ಅಂತ ಆಗಿಬಿಟ್ರೆ ಅದರ ಆಧಾರದಿಂದ ಇತರ ವೇದವಾಕ್ಯಗಳನ್ನು ಕೂಡ ಅಪ್ರಮಾಣ ಅಂತ ನಾವು ಪರಿಗಣಿಸಬಹುದು. ಇತರೇಶು ತಥಾತ್ವಂ, ಇದು ಇಲ್ಲೇನಿದೆ ಅಂದ್ರೆ ತತ್ಸಾಮಾನ್ಯ ಇತರೇಶು ತಥಾತ್ವಂ ಅಂತ ಜೈಮಿನಿದೊಂದು ಸೂತ್ರ. ಒಂದು ಕಡೆ ತತ್ವ ಅಂದ್ರೆ ಒಂದು ಅಂಶ, ಅದರ ಸಾಮಾನ್ಯ ಅಂದ್ರೆ ಸಾದೃಶ್ಯ ಇರೋದ್ರಿಂದ ಇತರೇಶು ಉಳಿದ ಭಾಗಗಳಲ್ಲೂ ಕೂಡ ತಥಾತ್ವಂ, ಹಾಗೆ ನಾವು ಊಹೆ ಮಾಡಬಹುದು ಅಂತ ಈ ರೀತಿಯಾಗಿ ಅದರ ಅರ್ಥ. ಹೀಗೆ ಜೈಮಿನಿ ಸೂತ್ರ ಇರೋದ್ರಿಂದ ಎಲ್ಲಾ ವೇದವಾಕ್ಯಗಳಿಗೂ ಕೂಡ ಏನು ಪ್ರಾಮಾಣ್ಯವನ್ನು ನೀವು ಪ್ರತಿಪಾದನೆ ಮಾಡ್ತಾ ಇದ್ದೀರಿ, ಆ ಪ್ರಾಮಾಣ್ಯದ ಬಗ್ಗೆ ನಮಗೆ ಸಂಶಯ ಬಂತು. ಅನಾಶ್ವಾಸಾತ್, ಈ ಅವಿಶ್ವಾಸ ಬಂದಿದ್ದರಿಂದ ಈ ಸಕಲ ವೇದವಾಕ್ಯಗಳು ಅಪ್ರಮಾಣ ಅಂತಾಗಿದ್ದರಿಂದ ಆ ಭಗವಂತ ಸಕಲ ವೇದ ಪ್ರತಿಪಾದ್ಯ, ಸಕಲ ಶಬ್ದ ಪ್ರತಿಪಾದ್ಯ, ಮತ್ತೆ ಆ ಮೂಲಕ ಅವನು ಅನಂತ ಗುಣನಾಗಿದ್ದಾನೆ ಅಂತ ಹೇಗೆ ನಂಬೋದು ಅಂತ ಪ್ರಶ್ನೆ. ಐತರೇಯ ಭಾಷ್ಯದಲ್ಲಿ ಹೇಳುವಂತೆ ಯತ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹಿ. ಸರ್ವಗುಣತ್ವ ಅನ್ನೋದು ಪರಮಾತ್ಮನಲ್ಲಿ ಯಾವಾಗ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಸರ್ವನಾಮತ್ವ ಅವನಿಗೆ ತೀರ್ಮಾನ ಆದ್ರೆ ಮಾತ್ರ. ಸರ್ವನಾಮತ್ವ ಇಲ್ಲದೆ ಹೋದ್ರೆ ಗುಣತ್ವನೂ ಬರೋದಿಲ್ಲ. ಸಕಲ ಶಬ್ದದಿಂದಲೂ ಅವನು ವಾಚ್ಯನಾಗಬೇಕು, ಆವಾಗಲೇ ಅವನು ಸರ್ವನಾಮ ಆಗ್ಲಿಕ್ಕೆ ಸಾಧ್ಯ ಅಂತ ಇದು ಪ್ರಶ್ನೆ. ಅದರಿಂದಲೇ ಅತಃ ಅನಂತ ಗುಣ ಇತ್ಯಯುಕ್ತಂ ಅಂತ ಪ್ರಾರಂಭಿಸಿದ್ದವರು. ಅನಂತ ಗುಣ ಅಂತ ಅವನನ್ನು ನೀವೇನು ಹೇಳಿದ್ರೆ ಅದು ಅಯುಕ್ತ, ಸರಿಯಲ್ಲ ಅಂತ. ಇತ್ಯತಃ ಪ್ರಾಪ್ತಂ, ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಅಭಿಮಾನಿ ವ್ಯಪದೇಶಸ್ತು ಅಂತ ಈ ಎರಡು ಸೂತ್ರಗಳು ಹೊರಟಿವೆ. ಯೋಗದ್ವಯಂ ಅಂತಿದೆ, ಅಲ್ಲಿ ಯೋಗ ಅಂದ್ರೆ ಸೂತ್ರ ಅಂತ ಅರ್ಥ. ಈ ಸಾಮಾನ್ಯವಾಗಿ ಬ್ರಹ್ಮಸೂತ್ರ ಇತ್ಯಾದಿ ಗ್ರಂಥಗಳಲ್ಲಿ ಆ ಸೂತ್ರಕ್ಕೆ ಯೋಗ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡೋದಿಲ್ಲ. ಆದರೆ ಯೋಗ ಅನ್ನೋ ಶಬ್ದವನ್ನ ವ್ಯಾಕರಣ ಶಾಸ್ತ್ರದಲ್ಲಿ ಯೋಗ ಅನ್ನೋ ಶಬ್ದವನ್ನು ಸೂತ್ರ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಯೋಗ ವಿಭಾಗ ಅಂತ ಹೇಳ್ತಿರ್ತಾರೆ. ಯೋಗ ವಿಭಾಗ ಅಂದ್ರೆ ಸೂತ್ರವನ್ನು ಎರಡಾಗಿ ಒಡ್ಕೋಬೇಕು ಅಂತ, ವಿಭಾಗ ಮಾಡ್ಕೋಬೇಕು ಅಂತ. ಅಲ್ಲಿ ಯೋಗ ಅಂದ್ರೆ ಸೂತ್ರ.
ಮಹಾಭಾಷ್ಯಾಚಾರ್ಯರಾದ ರಾಘವೇಂದ್ರ ಸ್ವಾಮಿಗಳಿಗೆ ಆ ಅವರು ಮಹಾಭಾಷ್ಯಾಚಾರ್ಯ ಆದ್ರಿಂದ ವ್ಯಾಕರಣದಲ್ಲಿ ತಜ್ಞರಾದ್ರಿಂದ ಯೋಗ ಸೂತ್ರವನ್ನು ಹೇಳಲಿಕ್ಕೆ ಯೋಗ ಅಂತ ಶಬ್ದಕ್ಕೆ ಪ್ರಯೋಗ ಮಾಡಿದ್ದಾರೆ ಅಷ್ಟೇ ಅವರು. ತದರ್ಥ ಅದಕ್ಕೆ ಅರ್ಥ ಏನಂದ್ರೆ ದೇವತಾ ವಚನಾದಾಪೋ ವದಂತಿ ಇತ್ಯಾದಿ ಕಂಬುಚಃ. ಆಪೋ ವದಂತಿ ಇತ್ಯಾದಿ ಇದೇ ಮೊದಲಾದ ಮಾತುಗಳೇನಿವೆ ಅಲ್ಲ, ಇವೆಲ್ಲ ದೇವತಾ ವಾಕ್ಯಗಳಿವು. ದೇವತಾ ವಾಕ್ಯ ಆದ್ರಿಂದ ಅಯುಕ್ತವಾದಿ, ಅದು ಅಪ್ರಾಮಾಣಿಕವಾದ ಅರ್ಥವನ್ನು ಅಯುಕ್ತವಾದ ಅರ್ಥವನ್ನು ಹೇಳೋದಿಲ್ಲ. ಆಪೋ ವದಂತಿ ಇತಿ ಅರ್ಥಾನುವಾದ. ಆಪೋ ಬ್ರುವನ್ ಅಂತ ಅಲ್ಲಿ ಬ್ರೂನ್ ವ್ಯಕ್ತಾಯ ವಾಚಿ ಧಾತು ತಗೊಂಡಿದ್ದಾರೆ ಮೂಲದಲ್ಲಿ. ಆಪೋ ಬ್ರುವನ್ ಅಂತ ವೇದವಾಕ್ಯ ಇದೆ. ಈ ಆಚಾರ್ಯರ ಅನುಭಾಷ್ಯದಲ್ಲಿ ಆಪಹ ವದಂತಿ ಅಂತ ವದ ವ್ಯಕ್ತಾಯ ವಾಚಿ ಧಾತು ತಗೊಂಡಿದ್ದಾರೆ. ಎರಡೂ ಧಾತುಗಳಿಗೂ ಅರ್ಥ ಒಂದೇ ಆದ್ದರಿಂದ ಆ ಥರ ತಗೊಂಡಿದ್ದಾರೆ ಅಷ್ಟೆ. ಮತ್ತೊಂದು ವಿಷಯವನ್ನು ನಾವು ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಅಣುಭಾಷ್ಯ ಇತ್ಯಾದಿಗಳನ್ನ ಓದುವಾಗ ಗಮನದಲ್ಲಿಟ್ಕೊಂಡಿರ್ಬೇಕು. ಅದೇನಂದ್ರೆ ಆಚಾರ್ಯರು ಪ್ರಸಿದ್ಧವಾದಂತಹ ಒಂದು ವೇದವಾಕ್ಯದ ವ್ಯಾಖ್ಯಾನ ಮಾಡುವಾಗ ಅವರು ಇನ್ನೊಂದೇನಾದರೂ ವೇದವಾಕ್ಯವನ್ನು ಹೇಳಿದರಂದ್ರೆ ಅದು ಈ ನಾವು ಕಾಣ್ತಿರುವ ವೇದವಾಕ್ಯಕ್ಕೆ ಪೂರ್ಣವಾಗಿ ಹೋಲಿಕೆ ಕಾಣದೆ ಹೋದ್ರೆ ಇದು ಅರ್ಥಾನುವಾದ ಅಂತ ಹೇಳೋದು ಒಂದು ವಿಷಯ. ಮತ್ತೊಂದು ಅದೇ ಅರ್ಥವನ್ನು ಹೇಳುವಂತ ಇನ್ನೊಂದು ಅದೇ ಅರ್ಥ ಆದ್ರೆ ಇನ್ನೊಂದು ಶಬ್ದ ಬೇರೆ ಕಡೆ ಎಲ್ಲಿರೋ ವೇದವಾಕ್ಯದಲ್ಲಿ ಇರ್ತದೆ. ಈ ಉದಾಹರಣೆ ಗೀತಾ ಭಾಷ್ಯದಲ್ಲಿ ಚತುಶಿಖಂಡ ಯುವತಿ ಸುಪೇಶ ಅಂತ ಒಂದು ವೇದವಾಕ್ಯ ಪ್ರಯೋಗ ಮಾಡಿದ್ದಾರೆ ಆಚಾರ್ಯ. ಅದು 12ನೇ ಅಧ್ಯಾಯದ ಪ್ರಸಂಗದದ್ದು. ಅದೇ ಚತುಶಿಖಂಡ ಅಂತ ಹೀಗೆ ಅವ್ರು ಹೇಳುವಾಗ ಶಿಖಂಡ ಅಂತ ಚತುಶಿಖಂಡ ಅನ್ನೋ ಗ್ರಂಥ ಇದನ್ನ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಕಪರ್ದ ಯುವತಿ ಸುಪೇಶ ಅಂತ ಸುಪ್ರಸಿದ್ಧವಾದದ್ದು. ಘರ್ಮ ಸಮಂತ ತ್ರಿವೃತಂ ವ್ಯಾಪತೋ ಅನ್ನುವಂಥ ವೇದವಾಕ್ಯ ಘರ್ಮ ಸೂಕ್ತ. ಅಲ್ಲಿ ಕಪರ್ದ ಅಂತ ಬಂದಿದೆ, ಚತುಷ್ಕಪರ್ದ ಅಂತ. ಇವರು ಚತುಶಿಖಂಡ ಅಂತ ಹೇಳುವುದೇನಿದೆ ನಮ್ಗೆ ಪ್ರಸಿದ್ಧವಾದನ್ನ ಅವ್ರು ಕೊಟ್ಟೇ ಇಲ್ಲ. ಅಪ್ರಸಿದ್ಧವಾದನ್ನ ಯಾವುದೋ ಒಂದು ಸಾಮವೇದೋ ಯಾವುದೋ ಒಂದು ಭಾಗವನ್ನು ಉದ್ಧರಿಸಿದ್ದಾರೆ. ಆದ್ರಿಂದ ಇದೊಂದು ವೇದವಾಕ್ಯ ಅಲ್ಲ, ಇನ್ನೂ ಬೇರೆ ಪ್ರಸಿದ್ಧವಾದ್ದು ನಿಮಗೆ ತಿಳಿತದೆ, ಅಪ್ರಸಿದ್ಧವಾದನ್ನು ನಾನು ಹೇಳ್ತೇನೆ, ಅದನ್ನು ಹೀಗೆ ಹೊಂದಿಸ್ಕೊಳ್ಳಿ ಅಂತ ಅವ್ರ ತಾತ್ಪರ್ಯ ಆಗಿರ್ತದೆ. ಅದಕ್ಕಿಲ್ಲಿ ರಾಘವೇಂದ್ರ ಸ್ವಾಮಿಗಳು ಶಾಖಾಂತರ ವಚನಂ ವಾ ಆಪೋ ವದಂತಿ ಅನ್ನೋ ವೇದವಾಕ್ಯ ಬೇರೆ ಯಾವುದೋ ಶಾಖೆಯಲ್ಲಿ ಬಂದಿದ್ದಿದ್ರು ಇರಬಹುದು, ಎರಡೂ ಥರ ಅದನ್ನು ನಾವು ಹೊಂದಿಸ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಅರ್ಥ ಏನಂದ್ರೆ ನಾಯುಕ್ತವಾದಿ ಅಂತಿದೆಯಲ್ಲ, ಅದಕ್ಕೆ ಅರ್ಥ ಏನಂದ್ರೆ ಆಪೋ ಬ್ರುವನ್ ಇತ್ಯಾದಿ ಮಾತೇನಿದೆ ನ ಅಯುಕ್ತವಾದಿ ಅಂದ್ರೆ ನ ಯುಕ್ತಿ ವಿರುದ್ಧ ಅರ್ಥವಾಚಿ, ಯುಕ್ತಿ ವಿರುದ್ಧವಾದ ಅರ್ಥವನ್ನು ಅದು ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ ಅಂದ್ರೆ ದೇವತಾ ವಚನಾತ್, ಆ ಮಾತನ್ನು ಹೇಳ್ತಾ ಇರುವುದು ನೀರಲ್ಲ, ದೇವತೆಗಳೇ, ನೀರಿನ ಅಭಿಮಾನಿಗಳಾದ ದೇವತೆಗಳು, ಮತ್ತೆ ಮಣ್ಣಿನ ಅಭಿಮಾನಿಯಾದ ಪೃಥ್ವಿ ಅಭಿಮಾನಿಯಾದಂಥ ಪೃಥ್ವಿ ದೇವತೆ, ಹೀಗೆಲ್ಲ ಅರ್ಥ ಇರ್ತದೆ. ದೇವತಾ ವಚನಾತ್ ಅಂದ್ರೆ ದೇವತಾ ಕರ್ತೃಕ ವಚನಾತ್. ಹೀಗೆ ದೇವತಾ ವಚನಾತ್ ಅಂದ್ರೆ ದೇವತೆಗಳು ಹೇಳಿದ ಮಾತು, ದೇವತೆಗಳನ್ನು ಕುರಿತು ಹೇಳಿದ ಮಾತು ಅಂತ ಅರ್ಥ ಮಾಡ್ಕೋಬೇಡಿ, ಸರಿಯಾ? ದೇವತೆಗಳನ್ನು ಕುರಿತು ಮತ್ತಾರೋ ಹೇಳಿದ ಮಾತು ಅಂತ ಅರ್ಥ ಮಾಡ್ಕೋಬೇಡಿ, ದೇವತೆಗಳೇ ಕರ್ತೃಗಳಾಗಿ ಆಡಿದ ಮಾತು ಅಂತ ಅರ್ಥ, ಸರಿಯಾ? ಆದ್ರಿಂದ ಅದು ಅಯುಕ್ತವಾದನ್ನು ಹೇಳ್ತಿಲ್ಲ. ಮತ್ತೆ ಇದು ದೇವತೆಗಳು ಆಡಿದ ಮಾತು ಅಂತ ಒಂದು ಬಂತಲ್ಲ, ಅದು ಉಪಲಕ್ಷಣ ಮತ್ತು ಕೆಲವು ಅಂಶಗಳಿಗೆ ಸೂಚಕ. ಅದು ಉಪಲಕ್ಷಣ ಅಂದ್ರೆ ಸೂಚಕ ಅಂತ ಅರ್ಥ. ಯಾವುದಕ್ಕೆ ಸೂಚಕ ಅಂದ್ರೆ ಈಕ್ಷಣಾದೇಹೇ ದೇವತಾ ಕರ್ತೃಕತ್ವಾದ ಇತ್ಯರ್ಥ. ಮಾತನಾಡುವಿಕೆ ಅನ್ನೋದು ಜಡದ ಕೆಲಸ ಅಲ್ಲ, ಚೇತನದ ಕೆಲಸ, ಒಪ್ಪೋಣ. ಹಾಗೆ ಈಕ್ಷಣ ಅನ್ನೋದು ಕೂಡ ದೇವತೆಗಳ ಕೆಲಸ. ತಾಹ ಆಪಹ ಈಕ್ಷಂತ ಅಂತ ಇತ್ಯಾದಿ ಕಡೆ ಬಂದಿದೆ.
ಅದು ವೇದವಾಕ್ಯದಲ್ಲಿ ಬೇರೆ ಬೇರೆ ಥರ ಇದೆ, ನೋಡಿತು, ಮಾತಾಡಿತು ಅಂತ ಹೀಗೆಲ್ಲ. ಅಲ್ಲಿ ಆಚಾರ್ಯ ಅಣುಭಾಷ್ಯದಲ್ಲಿ ಆಪಹ ಅಬ್ರುವನ್, ಆಪಹ ವದಂತಿ ಅಂತ ಒಂದನ್ನೇ ತಗೊಂಡಿದ್ದಾರೆ. ಒಂದನ್ನೇ ತಗೊಂಡಿದ್ರು ಕೂಡ ವದಂತಿ ಅನ್ನೋದು ಮಾತ್ರ ಅಲ್ಲ, ಆಪಹ ಪಶ್ಯಂತಿ ಅನ್ನೋದನ್ನು ಕೂಡ ತಗೊಳ್ಳಿ. ಆಚಾರ್ಯ ಒಂದು ಹೇಳಿದ್ರನ್ನ ನೀವು ಉಳಿದಕ್ಕೂ ಕೂಡ ಅನ್ವಯಿಸ್ಕೊಳ್ಳಿ ಅಂತ ಅರ್ಥ. ಅದು ಹೀಗೆ ವದಂತಿ ಅನ್ನೋದು ಪಶ್ಯಂತಿ ಅನ್ನೋದಕ್ಕೂ ಕೂಡ ಉಪಲಕ್ಷಣವಾಗಿದೆ. ಸರಿಯಾ? ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.